ಆದ್ಮಿ ಪಕ್ಷ ಆಪ್ ಒಳಗೆ ಉಂಟಾದ ಆಂತರಿಕ ಕಲಹ ರಾಜಕೀಯ ವಲಯದಲ್ಲಿ ಭಾರಿ ಸಂಚಲನಕ್ಕೆ ಕಾರಣವಾಗಿದೆ. ಪಕ್ಷದ ಪ್ರಮುಖ ಮುಖಂಡ ಹಾಗೂ ರಾಜ್ಯಸಭಾ ಸಂಸದರಾಗಿದ್ದ ರಾಘವ್ ಚಡ್ಡಾ ಅವರು ಅಚ್ಚರಿಯ ರೀತಿಯಲ್ಲಿ ರಾಜೀನಾಮೆ ನೀಡಿ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಯಾಗಿರುವುದು ಪಂಜಾಬ್ ರಾಜಕೀಯದ ದಿಕ್ಕನ್ನೇ ಬದಲಾಯಿಸುವ ಬೆಳವಣಿಗೆಯಾಗಿ ಪರಿಣಮಿಸಿದೆ. ಈ ಬೆಳವಣಿಗೆಯ ನಂತರ ರಾಜಕೀಯ ವಲಯಗಳಲ್ಲಿ ಒಂದು ಪ್ರಶ್ನೆ ಚರ್ಚೆ ಆಗ್ತಾ ಇದೆ. ಪಂಜಾಬ್ನ ಮುಂದಿನ ಮುಖ್ಯಮಂತ್ರಿ ಆಗುವ ಸಾಧ್ಯತೆ ರಾಘವ್ ಚಡ್ಡಾ ಅವರಿಗೆ ಎಷ್ಟಿದೆ ಎಂದು. ಸಂವಿಧಾನದ 10ನೇ ಅನುಸೂಚಿಯ ವಿಲೀನ ನಿಯಮಗಳನ್ನು ಬಳಸಿಕೊಂಡು ಶಾಸಕಾಂಗ ಪಕ್ಷದಲ್ಲಿ 3/2 ಭಾಗ ಸದಸ್ಯರ ಬೆಂಬಲದೊಂದಿಗೆ ಬಿಜೆಪಿ ಸೇರುವುದರಿಂದ ಅವರು ಪಕ್ಷಾಂತರ ವಿರೋಧಿ ಕಾಯ್ದೆಯ ಅಡಿಯಲ್ಲಿ ಅನರ್ಹತೆಯಿಂದ ತಪ್ಪಿಸಿಕೊಂಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಇದರ ಜೊತೆಗೆ ಪಂಜಾಬ್ನ ಇನ್ನು 5 ರಾಜ್ಯಸಭಾ ಸದಸ್ಯರು ಕೂಡ ಅವರ ಹೆಜ್ಜೆ ಹಿಡಿದು ಬಿಜೆಪಿ ಶಿಬಿರಕ್ಕೆ ಸೇರ್ಪಡೆಯಾಗಿರುವುದು ಆಪ್ಗೆ ಭಾರಿ ಹೊಡೆತವಾಗಿದೆ. ಈ ನಷ್ಟವನ್ನು ಭರ್ತಿ ಮಾಡುವುದು ಪಕ್ಷಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಪ್ರಸ್ತುತ ಪಂಜಾಬ್ ವಿಧಾನಸಭೆಯಲ್ಲಿ ಆಪ್ಗೆ ಸ್ಪಷ್ಟ ಬಹುಮತ ಇದೆ. 117 ಸ್ಥಾನಗಳಲ್ಲಿ 92 ಶಾಸಕರ ಪಕ್ಷ ಬೆಂಬಲ ಪಕ್ಷಕ್ಕಿದೆ. ಆದರೂ ಈ ರಾಜಕೀಯ ಬಂಡಾಯದ ಪರಿಣಾಮ ಶಾಸಕರ ಮೇಲೂ ಬೀಳುವ ಸಾಧ್ಯತೆಗಳು ಇವೆ. ಕೆಲವು ವರದಿಗಳ ಪ್ರಕಾರ ಚಡ್ಡಾ ಬಿಜೆಪಿಯ ಸೇರ್ಪಡೆಯಾದ ತಕ್ಷಣವೇ ಸುಮಾರು 60ಕ್ಕೂ ಹೆಚ್ಚು ಶಾಸಕರು ಅವರೊಂದಿಗೆ ಸಂಪರ್ಕ ಸಾಧಿಸಿದ್ದಾರೆ ಎಂಬ ಚರ್ಚೆ ರಾಜಕೀಯ ವಲಯಗಳಲ್ಲಿ ಜೋರಾಗಿದೆ. ಈ ಅಂಕಿಅಂಶಗಳು ನಿಜವಾಗಿದೆಯಾದರೆ ಭಗವಂತ್ ಮಾನ್ ನೇತೃತ್ವದ ಸರ್ಕಾರ ಅಲ್ಪಮತಕ್ಕೆ ಬೀಳುವ ಅಪಾಯ ಎದುರಿಸಬೇಕಾಗುತ್ತದೆ. ಆದಾಗ್ಯೂ ಇದು ಇನ್ನೂ ಊಹಾಪೋಹಗಳ ಹಂತದಲ್ಲೇ ಇದೆ. ಆಪ್ ನಾಯಕತ್ವವು ಸರ್ಕಾರ ಸ್ಥಿರವಾಗಿದೆ ಎಂದು ಹೇಳುತ್ತಿದೆ. ಆದರೂ ಚಡ್ಡಾ ಅವರ ಈ ನಡೆ ಪಂಜಾಬ್ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗುವ ಸಾಧ್ಯತೆ ಸ್ಪಷ್ಟವಾಗಿ ಕಾಣುತ್ತಿವೆ. ಒಮ್ಮೆ ಪಂಜಾಬ್ನ ಡಿ ಫ್ಯಾಕ್ಟೋ ಮುಖ್ಯಮಂತ್ರಿ ಎಂದು ಕರೆಯಲ್ಪಟ್ಟ ಚಡ್ಡಾ 2022 ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಗೆಲುವಿಗೆ ಪ್ರಮುಖ ತಂತ್ರಜ್ಞರಾಗಿದ್ದರು. ಅಭ್ಯರ್ಥಿಗಳ ಆಯ್ಕೆ ಮತ್ತು ಚುನಾವಣಾ ತಂತ್ರ ರೂಪಿಸುವಲ್ಲಿ ಅವರ ಪಾತ್ರ ಮಹತ್ವದ್ದಾಗಿತ್ತು. ಯುವ ನಾಯಕನಾಗಿ ತೀಕ್ಷ್ಣ ಭಾಷಣ ಶೈಲಿ ಮತ್ತು ರಾಜಕೀಯ ಬುದ್ಧಿವಂತಿಕೆಯಿಂದ ಅವರು ಗಮನ ಸೆಳೆದಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಪಕ್ಷದ ಒಳಗಿನ ಅಸಮಾಧಾನ, ತಮ್ಮ ಅಭಿಪ್ರಾಯಗಳಿಗೆ ಅವಕಾಶ ನೀಡಲಾಗುತ್ತಿಲ್ಲ ಎಂಬ ಆರೋಪಗಳ ನಡುವೆ ಅವರು ಬಿಜೆಪಿ ಸೇರಿರುವುದು ದೊಡ್ಡ ರಾಜಕೀಯ ತಿರುವಾಗಿದೆ. ಇನ್ನು ಮುಂದಿನ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಬಿಜೆಪಿ ರಾಘವ್ ಚಡ್ಡಾ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಮುಂದಿರಿಸುವ ಸಾಧ್ಯತೆಗಳು ಬಲವಾಗಿ ಕಾಣುತ್ತಿದೆ. ಇಂಥ ಬೆಳವಣಿಗೆಗಳು ಆಪ್ ನಾಯಕತ್ವಕ್ಕೆ ಆತಂಕ ಉಂಟು ಮಾಡಿವೆ. ಬಿಜೆಪಿ ಕೈಗೊಂಡ ಆಪರೇಷನ್ ಕಮಲ ಯಶಸ್ವಿಯಾದರೆ ಪಂಜಾಬ್ ಸರ್ಕಾರ ಪತನವಾಗುವ ಸಾಧ್ಯತೆ ಇದೆ. ಈ ಪರಿಸ್ಥಿತಿಯಲ್ಲಿ ಆಪ್ ತನ್ನ ಹಿಡಿತದಲ್ಲಿರುವ ಪ್ರಮುಖ ರಾಜ್ಯವನ್ನ ಕಳೆದುಕೊಳ್ಳುವ ಪರಿಸ್ಥಿತಿ ಎದುರಾಗಬಹುದು. ಇದನ್ನು ತಡೆಯಲು ಪಕ್ಷದ ಹೈಕಮಾಂಡ್ ಪಂಜಾಬ್ ಶಾಸಕರನ್ನು ಸಮಾಧಾನಗೊಳಿಸಲು ತೀವ್ರ ಪ್ರಯತ್ನಗಳನ್ನು ನಡೆಸ್ತಾ ಇದೆ. ಜೊತೆಗೆ ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸುತ್ತಾ ಪಂಜಾಬ್ ಜನರ ವಿಶ್ವಾಸಕ್ಕೆ ಧಕ್ಕೆ ತಂದಿದೆ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ದುರ್ಬಲಗೊಳಿಸುತ್ತಿದೆ ಎಂಬ ಆರೋಪಗಳನ್ನ ಮುಂದುವರಿಸುತ್ತಾ ಇದೆ. ಪಂಜಾಬ್ ರಾಜಕಾರಣ ಈಗ 3 ಕೋನದ ಹೋರಾಟಕ್ಕೆ ಮರಳುತ್ತಾ ಇದೆ. ಆಪ್ನ ಒಡಕು, ಬಿಜೆಪಿ ಹೊಸ ತಂತ್ರ ಮತ್ತು ಕಾಂಗ್ರೆಸ್ ಮರಳುವ ಆತ್ಮವಿಶ್ವಾಸ. ಈ 3 ಶಕ್ತಿಗಳ ನಡುವೆ ನಡೆಯುವ ತ್ರಿಕೋನ ಸ್ಪರ್ಧೆ 2027ರ ಪಂಜಾಬ್ ವಿಧಾನಸಭಾ ಚುನಾವಣೆಯನ್ನ ಅತ್ಯಂತ ರೋಚಕ ಮತ್ತು ನಿರ್ಣಾಯಕವಾಗಿಸಲಿದೆ. ಒಟ್ಟಿನಲ್ಲಿ ರಾಘವ್ ಚಡ್ಡಾ ಅವರ ನಿರ್ಧಾರವು ಪಂಜಾಬ್ ರಾಜಕೀಯದಲ್ಲಿ ಹೊಸ ಅಧ್ಯಾಯವನ್ನ ಪ್ರಾರಂಭಿಸಿದ್ದು, ಮುಂದಿನ ದಿನಗಳಲ್ಲಿ ನಡೆಯುವ ಬೆಳವಣಿಗೆಗಳು ದೇಶದ ರಾಜಕೀಯದ ಮೇಲೆಯೂ ಪರಿಣಾಮ ಬೀರುವ ಸಾಧ್ಯತೆಗಳು ಇವೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.